ಅರವಿಂದ್ ಕೇಜ್ರಿವಾಲ್ ರಾಜೀನಾಮೆ ಕೊಡ್ತೀನಿ 2 ದಿನದಲ್ಲಿ ಅಂತ ಹೇಳಿದ್ದಾರೆ. ಅಂದ್ರೆ ಇದು ಬಹಳ ದೊಡ್ಡ ಮಹತ್ವ ಪಡ್ಕೊತಾ ಇದೆ. ಒಂದು ಇಷ್ಟು ದಿನ ಜೈಲಲ್ಲಿ ಇದ್ರು, ಈಗ ನವೆಂಬರ್ ಅಥವಾ ಡಿಸೆಂಬರ್ ಅಲ್ಲಿ ಚುನಾವಣೆ ಬರ್ತಿದೆ. ಹೊಸಬರನ್ನ ಸಿಎಂ ತಂದು ಕ್ಲೀನ್ ಇಮೇಜ್ ಅನ್ನುವಂಥದ್ದು ತೋರಿಸ್ತಾ ಇದ್ದಾರೆ. ಇಲ್ಲ, ಕೇಜ್ರಿವಾಲ್ ಒಂದು ರೀತಿ ನಾಟಕದ ಕಂಪನಿ ಅವರು. ಯಾವಾಗ ರಾಜೀನಾಮೆ ಬಂಧನ ಆದ ತಕ್ಷಣ ಇಡೀ ದೇಶದಲ್ಲಿ ಎಲ್ಲ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಟ್ಟಿದ್ದಾರೆ. ಇಡೀ ದೇಶದಲ್ಲಿ ಕೊಡದೇ ಇರೋ ಮುಖ್ಯಮಂತ್ರಿ ಇಡೀ ದೇಶದಲ್ಲಿ ಒಬ್ರೆ. ಈಗ ಹೊಸ ನಾಟಕ ಯಾಕೆ ಅಂತ ಹೇಳಿದ್ರೆ, ಕೋರ್ಟಲ್ಲಿ ಬೇಗ ಆರ್ಗ್ಯುಮೆಂಟ್ ನಡೆದು ಇವ್ರು ಅಪರಾಧಿ ಅಂತ ಆಗ್ಬಿಟ್ರೆ ಅವಾಗ ರಾಜೀನಾಮೆ ಕೊಡೋದ್ ಬದಲು ಇವಾಗ ರಾಜೀನಾಮೆ ಕೊಟ್ಟು, ಹೆಂಗೂ ಚುನಾವಣೆ ಇದೆ, ಜನವರಿಯಲ್ಲಿ ಮೋಸ್ಟ್ಲಿ ಚುನಾವಣೆ, ಜನವರಿ ಫೆಬ್ರವರಿ ಚುನಾವಣೆ ಇರಬೇಕು. ಇದಕ್ಕೊಂದು ನಾಟಕ ಅಷ್ಟೇ. ಈ ನಾಟಕನೆಲ್ಲ ಎಕ್ಸ್ಪರ್ಟ್ ಇವರು. ನಾಟಕ ಅಣ್ಣಾ ಹಜಾರೆ ಅವರು ಹೇಳಿದಾರಲ್ಲ, ಕೇಜ್ರಿವಾಲ್ಗೆ ಬುದ್ಧಿವಾದ ಹೇಳಿದ್ದಾರೆ. ನೀನು ಹೋರಾಟ ಮಾಡಿ ಹೋರಾಟದ ಜೊತೆ ಇರ್ಬೇಕಾಯ್ತೆ ಹೊರತು ಅಧಿಕಾರದ ಆಸೆಗೋಸ್ಕರ ನೀನು ಹೋಗಿರೋಂಥದ್ದು ತಪ್ಪು ಅಂತ ಇವತ್ತು ಅಣ್ಣಾ ಹಜಾರೆ ಅವರು ಸ್ಟೇಟ್ಮೆಂಟ್ ಮಾಡಿದ್ದಾರೆ. ಅವನಿಗೆ ಏನಾದರೂ ಕೇಜ್ರಿವಾಲ್ಗೆ ಮಾನ ಮರ್ಯಾದೆ ಇದ್ರೆ ಅವರು ಅಣ್ಣಾ ಹಜಾರೆ ಅಂತಾರಲ್ಲ, ಇವಾಗ ಅಣ್ಣಾ ಹಜಾರೆ ಮಾತು ಕೇಳ್ಕೊಂಡು ವಾಪಸ್ ಬರ್ಬೇಕಲ್ಲ ಅವರು. ಆ ಹೋರಾಟಕ್ಕೆ, ಅಣ್ಣಾ ಹಜಾರೆ ಅವರ ಹೋರಾಟಕ್ಕೆ ಬರಬೇಕು. ಯಾಕೆ ಬರಲ್ಲ? ಅಧಿಕಾರದ ದುರಾಸೆ, ಯಾರನ್ನೋ ಒಬ್ಬರನ್ನ ಗೊಂಬೆನ್ ಕೂತರಿಸಿ ಎಲ್ಲ ಆಡಳಿತ ಮಾಡುವಂಥದ್ದು ಕೇಜ್ರಿವಾಲ್ ಅವರ ಐಡಿಯಾ. ಮತ್ತೆ ಮುಖ್ಯಮಂತ್ರಿ ಆಗಿ ಮತ್ತೆ ಅನ್ಕನ ಸೈನ್ ಹೊಡೆದ್ಬಿಟ್ರೆ ಇನ್ನೊಂದು ಕೇಸ್ ಬೀಳ್ತೈತೆ ಅಂತ. ಅದೇ ಚೆನ್ನಾರೆಡ್ಡಿದು ಕೇಸನ್ನು ಕೂಡ ನೆನ್ನೆ ರವಿಕುಮಾರ್ ಅವರು ಪತ್ರಿಕಾ ಸಂದರ್ಶನದಲ್ಲಿ ಹೇಳಿದ್ದಾರೆ. ಅವ್ರ ಮೇಲೂ ಅಟ್ರಾಸಿಟಿ ಕೇಸ್ ಹಾಕಿದ್ದಾರೆ. ಅವ್ರಿಗೆ ನೋಟಿಸು ಕೊಡ್ಲಿಲ್ಲ, ನೋಟಿಸು ಕೊಟ್ಟಿಲ್ಲ, ಎನ್ಕ್ವೈರಿನೂ ಇಲ್ಲ, ಇನ್ನು ಬಂಧಿಸೋ ಪ್ರಶ್ನೆನೇ ಇಲ್ಲ. ಮುನ್ರತ್ನಂ ಕೇಸು ಸ್ಪೆಷಲ್ ಕೇಸು. ಅದಕ್ಕೆ ದ್ವೇಷದ ರಾಜಕಾರಣ ಅಂದ್ರೆ ಇಲ್ಲಿ ಚೆನ್ನಾರೆಡ್ಡಿ ಕೇಸು ಇದೆ, ರಾಯಚೂರಲ್ಲಿ PSIದು ಇದೆ, ಕೃಷಿ ಅಧಿಕಾರಿ ವಿಡಿಯೋ ಮಾಡಿ ಆತ್ಮಹತ್ಯೆ ಮಾಡ್ಕೊಂಡಿರೋ 3 ಕೇಸ್ ಇದೆ. ಆ 3 ಕೇಸಲ್ಲಿ ಬಂಧನನೂ ಇಲ್ಲ, ನೋಟಿಸು ಇಲ್ಲ, ಏನೂ ಇಲ್ಲ. ಮುನ್ರತ್ನಂ ಏಕಾಏಕಿ ಇವರೇ ಕನ್ಫರ್ಮ್, ಆಡಿಯೋ ನಿಜ ಪಕ್ಕ ಅಂತ ಹೇಳಿ. ಅಂದ್ರೆ ಸ್ಪಷ್ಟವಾಗಿ ಅಧಿಕಾರದ ದುರುಪಯೋಗ ಅಂದ್ರೆ ಇದಕ್ಕಿಂತ ಸ್ಪಷ್ಟ ನಿದರ್ಶನ ಕರ್ನಾಟಕದ ಇತಿಹಾಸದಲ್ಲಿ ಯಾವುದೂ ಇಲ್ಲ.